ಕೌಸಲ್ಯ ಮನೆ ಕೆಲಸ, ಅಡುಗೆ ಕೆಲಸ ಅಂತ ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ಲು. ಅತ್ತೆಯವರು ಇಷ್ಟೊಂದು ಕೆಲಸ ಮಾಡಿದ್ರು ಕೂಡ ಕೀರ್ತಿ ಮಾತ್ರ ಯಾವ ಕೆಲಸ ಮಾಡದೆ ಹಾಗೆ ಸುಮ್ನೆ ಕೂತ್ಕೊಂಡಿದ್ಲು. ಯಾರು ಏನೇ ಹೇಳಿದ್ರು ಅದ್ರ ಬಗ್ಗೆ ಚಿಂತೆ ಮಾಡದೆ ಫೋನ್ ಅನ್ನು ನೋಡುತ್ತಾ ಟಿವಿಯನ್ನು ನೋಡುತ್ತಾ ಕಾಲವನ್ನು ಕಳಿತಾ ಇದ್ಲು. ನೋಡಿ ನೋಡಿ ಕೌಸಲ್ಯನಿಗೂ ತುಂಬಾ ಬೇಜಾರಾಗಿ ಕೀರ್ತಿಯವರ ಅಪ್ಪ ಅಮ್ಮನ ಬರ್ಲಿಕ್ಕೆ ಹೇಳಿದ್ಲು. ಅತ್ತಿಗೆ, ಚೆನ್ನಾಗಿದ್ದೀರಾ? ನಮ್ನ ಬರಕ್ ಕೇಳಿದ್ರಂತೆ. ಏನ್ ವಿಷಯ? ಏನಾದ್ರೂ ಶುಭ ವಾರ್ತೆನಾ? ಮಗಳು ಈ ಮನೆಯಲ್ಲಿ ಏನ್ ಕೆಲ್ಸ ಮಾಡ್ತಾ ಇದ್ದಾಳೆ ಅಂತ ಶುಭ ವಾರ್ತೆಯನ್ನು ಹೇಳ್ಬೇಕು. ಪ್ರತಿದಿನ ಎದ್ದೇಳೋದು, ಚೆನ್ನಾಗಿ ತಿನ್ನೋದು, ಆಮೇಲೆ ಮಲಗಿ ನಿದ್ರೆ ಮಾಡೋದು, ಫೋನ್ ನೋಡೋದು, ಇದ್ನ ಬಿಟ್ರೆ ಅವಳಿ ಮನೆಯಲ್ಲಿ ಯಾವ ಕೆಲ್ಸ ಮಾಡ್ತಾ ಇದ್ದಾಳೆ? ಸರಿ, ಅಕ್ಕಪಕ್ಕದವ್ರನ್ನ ನೋಡಿ ಆದ್ರೂ ಕಲಿತಾಳೆ ಅಂದ್ರೆ ಅದು ಕೂಡ ಇಲ್ವೇ ಇಲ್ಲ. ಅವಳಿಗೇನೆ ಸ್ವಂತ ಬುದ್ಧಿ ಇದೆಯಾ? ಅದು ಕೂಡ ಇಲ್ಲ. ಸರಿ, ಅತ್ತೆಯವರು ಪಾಪ ಒಬ್ರೇ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಲ್ವಾ, ಅತ್ತೆಯವರಿಗೆ ಸ್ವಲ್ಪ ಕೆಲ್ಸದ್ರಲ್ಲಿ ಸಹಾಯ ಮಾಡೋಣ ಅಂತಾದ್ರೂ ಆಲೋಚನೆ ಮಾಡ್ತಾಳ? ಅದಂತೂ ಇಲ್ವೇ ಇಲ್ಲ. ಸರಿ, ಅವಳ ಗಂಡ ಕೆಲ್ಸಕ್ಕೆ ಹೊರಡ್ತಾನಲ್ಲ, ಅವನಿಗೆ ಸ್ವಲ್ಪ ಕುಡಿಯಕ್ಕೆ ನೀರ್ ಕೊಡೋಣ, ಆಫೀಸಿಂದ ಬಂದ್ಮೇಲೆ ಅವನಿಗೆ ಕಾಫಿ ಕೊಡೋಣ, ಟಿಫಿನ್ ಕೊಡೋಣ ಅಂತಾದ್ರೂ ಏನಾದ್ರೂ ಆಲೋಚನೆ ಮಾಡ್ತಾಳ? ಕನಿಷ್ಠ ಅವಳ ಬಟ್ಟೆ ಆದ್ರೂ ಅವಳು ಒಕ್ಕೋತಾಳ? ಆ ಬಟ್ಟೆನ ವಾಷಿಂಗ್ ಮಿಷಿನಿಗೆ ಹಾಕ್ತಾಳೆ, ಕನಿಷ್ಠ ಆ ಬಟ್ಟೆನ ತೆಗ್ದು ಒಣಗಿಸ್ತಾಳ? ಅದೂ ಇಲ್ಲ. ಸರಿ, ನಿಮ್ ಮಗಳ ಜೊತೆ ತಾನಾಗಿ ಕೆಲ್ಸ ಮಾಡೋದಿಲ್ಲ ಅಲ್ವಾ, ನಾವು ಹೇಳಿ ಆದ್ರೂ ಕೆಲ್ಸ ಮಾಡ್ಸೋಣ ಅಂತ ಅವಳನ್ನ ಕರೆದು ಕೆಲ್ಸ ಮಾಡಕ್ ಕೇಳಿದ್ರೆ ಆ ಕೆಲ್ಸವನ್ನು ಎಷ್ಟು ಸಲ ಕೆಲ್ಸ ಹೇಳಿದ್ರು ಕೂಡ ಇವಾಗ ಮಾಡ್ತೀನಿ, ಆಮೇಲೆ ಮಾಡ್ತೀನಿ ಅಂತ ಏನೇನೋ ಹೇಳ್ತಾಳೆ. ನೀವೇ ಹೇಳಿ, ನಿಮ್ ಮಗಳಿಗೆ ಯಾವ ವಿಧವಾಗಿ ಬುದ್ಧಿ ಹೇಳ್ಬೇಕು, ನಿಮ್ ಮಗಳಿಗೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಅಯ್ಯೋ, ಈ ರೀತಿ ನಡೀತಾ ಇದೆ ಅಂತ ನಮಗ್ ಗೊತ್ತೇ ಇಲ್ಲ. ಸರಿ, ಇವಾಗ್ಲೇ ನಮ್ಮ ಮಗಳಿಗೆ 2 ಒದೆ ಕೊಟ್ಟು ಸರಿ ಮಾಡ್ತೀವಿ. ಅವಳನ್ನ ಒಡ್ದೆ ಈ ವಿಷಯನ ಅವಳಿಗೆ ತಿಳಿಸ್ಬೇಕು ಅಂದಿದ್ರೆ ನಾನು ಕೂಡ ನಿಮ್ಮ ಹಾಗೆ ಅವಳಿಗೆ ತಾಯಿಯ ಸ್ಥಾನದಲ್ಲಿ ತಾನೇ ಇದ್ದೀನಿ. ಅವಳನ್ನ ಒಡೆಯಕ್ಕೆ ಅವಳೇನು ಸಣ್ಣ ಮಗುನ ಇಲ್ವಲ್ಲ. ನೀವು ಅವಳನ್ನ ಕರೆದು ಕೂರ್ಸಿ ಅವಳಿಗೆ ಬುದ್ಧಿ ಬರುವ ರೀತಿ ಮಾಡ್ಬೇಕು. ಸರಿ ಅಂತ ಹೇಳಿ ಕೀರ್ತಿನ ರೂಮ್ ಒಳಗೆ ಕರ್ಕೊಂಡೋಗಿ ಅವಳನ್ನ ಕೂರ್ಸಿ ಬುದ್ಧಿವಾದ ಹೇಳಿದ್ರು. ಏನಮ್ಮ, ಯಾಕೆ ನೀನು ಈ ರೀತಿ ಮಾಡ್ತಾ ಇದ್ದೀಯಾ? ನಿನಗೆ ಇಷ್ಟ ಆಗಿತ್ತಾನೆ ಈ ಮನೆಗೆ ಮದ್ವೆ ಮಾಡ್ಕೊಂಡು ಸೊಸೆಯಾಗಿ ಬಂದೆ. ನೀನ್ ಈ ಮನೆಯಲ್ಲಿ ಈ ರೀತಿ ಮಾಡ್ತಾ ಇದ್ರೆ ನಿನ್ ತಂದೆ ಗೌರವ, ನನ್ ಗೌರವ ಏನಾಗೋದು? ನಿಮ್ ತಂದೆ ತಾಯಿ ನಿನ್ಗೆ ಇದೇನಾ ಹೇಳ್ಕೊಟ್ಟಿದ್ದು ಅಂತ ಕೇಳಲ್ವಾ? ಕನಿಷ್ಠ ನಮ್ ಮರ್ಯಾದೆಯಾದ್ರೂ ಉಳಿಸುವ ಕೆಲ್ಸವನ್ನು ಮಾಡ್ಬೋದಾಗಿತ್ತಲ್ವಾ? ಏನಮ್ಮ, ನಾನ್ ಏನ್ ತಪ್ಪು ಮಾಡ್ದೆ ಅಂತ ನನ್ನ ಕೂರ್ಸಿ ಇಷ್ಟೊಂದು ಬುದ್ಧಿನ ಹೇಳ್ತಾ ಇದ್ದೀರಾ? ನಿಮ್ಗೆ ಗೊತ್ತು ತಾನೆ ನನ್ಗೆ ಈ ಕೆಲ್ಸ ಎಲ್ಲ ಮಾಡಕ್ ಗೊತ್ತಿಲ್ಲ. ಅದು ಮಾತ್ರನಾ, ಈ ಕೆಲ್ಸ ಎಲ್ಲ ನನ್ಗೆ ಮಾಡಕ್ಕೂ ಆಗಲ್ಲ. ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ತುಂಬಾನೇ ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ನೀವೇನೋ ನನಗೆ ಮದ್ವೆ ಮಾಡಿ ಈ ಮನೆಗೆ ಕಳಿಸ್ಕೊಟ್ಬಿಟ್ರಿ. ನನಗೆ ಈ ರೀತಿ ಕೆಲಸ ಮಾಡೋದು, ಗಂಡನಿಗೆ ಅತ್ತೆಗೆ ಸೇವೆ ಮಾಡೋದು, ನನಗೆ ಇದೆಲ್ಲ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನಿನಗೆ ನಾನು ಮೊದ್ಲೇ ಹೇಳಿದೀನಿ, ನಿನ್ ಗಂಡ ಚೆನ್ನಾಗಿ ದುಡಿತಾ ಇದ್ದಾನೆ, ನೀನು ಬಿಸ್ನೆಸ್ ಅಂತ ಯಾವ ಕೆಲ್ಸಕ್ಕೂ ಕೈ ಹಾಕಕ್ಕೆ ಹೋಗ್ಬೇಡ ಅಂತ. ಆದ್ರೆ ನೀನೇನಂದ್ರೆ ನಾನು ಬಿಸ್ನೆಸ್ಸೇ ಮಾಡ್ತೀನಿ ಅಂತ ತುಂಬಾನೇ ಹಠ ಮಾಡ್ತಾ ಇದ್ದೀಯ. ನೀನು ಈ ರೀತಿ ಬಿಸ್ನೆಸ್ ಮಾಡ್ಬೇಕು ಅಂತ ಅವ್ರ ಜೊತೆ ಹೇಳಿದ್ರೆ ಅವ್ರಾದ್ರೂ ಏನ್ ಹೇಳ್ತಾರೋ ಅಂತ ನಮ್ಗೆ ತುಂಬಾ ಭಯ ಆಗ್ತಾ ಇದೆ. ಜತ, ನಾವಿಬ್ರೇ ತಪ್ಪು ಮಾಡಿದ್ದು. ನಮ್ ಮಗಳಿಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಆಸೆ ಇದೆ ಅಂತ ಒಂದ್ ಮಾತು ಅವ್ರ ಜೊತೆ ಆದ್ರೂ ಅಳಿಯಂದ್ರ ಜೊತೆ ಆದ್ರೂ ಹೇಳ್ಬೇಕಾಗಿತ್ತು. ಇವಾಗ ಕೂಡ ಮತ್ತೆ ಮತ್ತೆ ನಾವ್ ಮಾಡಿದ ತಪ್ಪನ್ನೇ ಮಾಡ್ತಾ ಇದ್ದೀವಿ. ಆ ಮಗಳಿಗೆ ಮದ್ವೆ ವಯಸ್ಸು ಬಂತು ಅಂತ ತಾನೆ ಅವಳನ್ನ ಮದ್ವೆ ಮಾಡಿ ಅತ್ತೆ ಮನೆಗೆ ಕಳ್ಸಿದ್ದು. ಆದ್ರೆ ಅವಳಿಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಇದೆ. ಇವಾಗ ನಮ್ ಮಗಳ ವಿಚಾರದಲ್ಲಿ ಅನ್ಯಾಯ ಮಾಡೋದು ಅಂದ್ರೆ ತಪ್ಪಲ್ವಾ? ನಿಮ್ ಮಗಳಂತೂ ಏನೂ ಅರ್ಥ ಆಗದೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾಳೆ. ನೀವು ಅವಳ ಮಾತ್ ಕಟ್ಕೊಂಡ್ ಮಾತಾಡ್ತಿದ್ದೀರಾ? ನಾನು ಅವಳ ಮಾತೇನು ಕಟ್ಕೊಂಡು ಮಾತಾಡ್ತಾ ಇಲ್ಲ. ಇವಾಗಾದ್ರೂ ನಿಜ ಹೇಳೋಣ ಅಂತ ಹೇಳ್ತಿದ್ದೀನಿ. ನಾವು ಇವಾಗ ಕೂಡ ಏನು ಮಾತನಾಡದೆ ಇಲ್ಲಿಂದ ಹೊರಟೋದ್ರೆ ನಾವು ನಮ್ಮ ಮಗಳಿಗೆ, ಇವರ ಕುಟುಂಬಕ್ಕೆ ದ್ರೋಹ ಮಾಡಿದಂಗಾಗುತ್ತೆ. ಆವತ್ತೇ ಈ ವಿಚಾರವನ್ನು ಈ ಮನೆಯವರಿಗೆ ಹೇಳಿದ್ರೆ ಅವ್ರು ಇಷ್ಟು ದೂರ ದುಃಖ ಪಡ್ತಾ ಇರ್ಲಿಲ್ಲ ಅನ್ಕೋತೀನಿ. ಸುಜಾತ ಸರಿ ಅಂತ ಒಪ್ಪಿಕೊಂಡ ಕಾರಣ ಸುಜಾತ ಮತ್ತು ಸುಬ್ರಹ್ಮಣ್ಯ ಕೌಶಲ್ಯನ ಬಳಿ ಬಂದು, ಸುಬ್ರಹ್ಮಣ್ಯಂ ಕೌಸಲ್ಯನ್ ಜೊತೆ, ನಮ್ಮ ಮಗಳು ಮಾಡಿದ ತಪ್ಪಿಗೆ ನಾನ್ ನಿಮ್ ಜೊತೆ ಕ್ಷಮೆ ಕೇಳ್ತೀನಿ. ನಿಜವಾದ ತಪ್ಪು ನಮ್ಮದೇ. ನಮ್ಮ ಮಗಳಿಗೆ ಚಿಕ್ಕ ವಯಸ್ಸಿನಿಂದ ಮನೆ ಕೆಲಸ ಮಾಡೋದು ಅಂದ್ರೆ ಗೊತ್ತೂ ಇಲ್ಲ, ಇಷ್ಟನೂ ಇಲ್ಲ. ಅವಳಿಗೆ ಬಿಸ್ನೆಸ್ ಮಾಡ್ಬೇಕು ಅಂತ ತುಂಬಾನೇ ಆಸೆ. ಆದ್ರೆ ನಮ್ಮ ಮಗಳನ್ನ ಇವಾಗ ಬಿಸ್ನೆಸ್ ಬೇಡ, ಏನು ಬೇಡ, ಒಳ್ಳೆ ಸಂಬಂಧ ಬಂದಿದೆ, ಮದ್ವೆ ಮಾಡ್ಕೊ ಅಂತ ನಾವೇ ಅವಳಿಗೆ ಏನೇನೋ ಹೇಳಿ ಮದ್ವೆ ಮಾಡಿಸ್ಬಿಟ್ಟು. ಆದ್ರೆ ನಿಮ್ ಮಗನ್ನ ಅವಳು ಇಷ್ಟ ಇಲ್ಲದೆ ಮದ್ವೆ ಮಾಡಿಲ್ಲ, ಇಷ್ಟ ಇದ್ದೆ ಮದ್ವೆ ಮಾಡ್ಕೊಂಡಿದ್ದಾಳೆ. ಅದ್ರ ಬಗ್ಗೆ ನೀವೇನು ಆಲೋಚನೆ ಮಾಡಬೇಡಿ. ಆದ್ರೆ ಅವಳಿಗೆ ಇವಾಗ ಬಿಸ್ನೆಸ್ ಮಾಡ್ಬೇಕು ಅಂತ ಇದೆ, ಅದಕ್ಕೆ ಹೀಗೆ ನಡ್ಕೋತಿದ್ದಾಳೆ. ಇಲ್ಲ, ನಿಮ್ ಮಗಳು ಮನೆ ಕೆಲ್ಸನೇ ಸರಿಯಾಗಿ ಮಾಡೋದಿಲ್ಲ,
ಹಾಗಿರುವಾಗ ಅವಳ ಕೈಯಲ್ಲಿ ಬಿಸ್ನೆಸ್ ಕೊಟ್ರೆ ಹೇಗೆ ಮಾಡ್ತಾಳೆ? ಹೌದು, ಅವಳು ಹೇಳಿದ್ದೆಲ್ಲ ನೀವು ನಿಜ ಅಂತ ನಂಬಿ ಬಂದಿದ್ದೀರಲ್ಲ. ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ. ಅವಳು ಓದಿದ್ ಕೂಡ ಬಿಸ್ನೆಸ್ ಮಾಡಬೇಕು ಎನ್ನುವ ಆಸೆಯಿಂದನೇ ಅವಳು ಇಷ್ಟು ಚೆನ್ನಾಗಿ ಓದಿದ್ದು. ಯಾರೇ ಆದ್ರೂ ಇಷ್ಟಪಟ್ಟು ತಾವು ಮಾಡುವ ಕೆಲಸವನ್ನು ಮಾಡಬೇಕು ಅಂತ ಮಾಡ್ತಾರೆ ಹೊರತು ಕಷ್ಟಪಟ್ಟು ಮಾಡೋದಿಲ್ಲ. ಸರಿ ಸರಿ, ನಮ್ಗೆ ವಿಷಯ ಏನು ಅಂತ ಗೊತ್ತಾಯ್ತಲ್ವಾ? ನಮ್ಮ ಮಗ ಬಂದ್ಮೇಲೆ ಅವನ ಜೊತೆ ಕೂತು ಮಾತನಾಡಿ ನಾವು ನಮ್ಮ ಒಪ್ಪಿಗೆನ ಹೇಳ್ತೀವಿ. ಸರಿ ಅತ್ತಿಗೆ, ನಾವಿನ್ನು ಹೊರಡ್ತೀವಿ. ನಮ್ಮಿಂದ ತಪ್ಪಾಗಿದ್ದಕ್ಕೆ ನಮ್ಮ ಕಡೆಯಿಂದ ಕ್ಷಮೆ ಕೇಳ್ಕೊತಾ ಇದ್ದೀವಿ. ಸರಿ ಅಂತ ಹೇಳಿ ಸುಜಾತ ದಂಪತಿಗಳು ಊರಿಗೆ ಹೊರಟು ಹೋದ್ರು. ಆ ನಂತರ ಕೌಶಲ್ಯ ಅವರ ಮಗನಾದ ರಾಜೇಶ್ ಬಂದ ನಂತರ ಕೀರ್ತಿ ಮಾಡ್ಬೇಕು ಅಂತ ಇರುವಂತಹ ಬಿಸ್ನೆಸ್ ಬಗ್ಗೆ ಹೇಳಿದ್ಲು. ಬಿಸ್ನೆಸ್ ಮಾಡೋದೇನೋ ಒಳ್ಳೆ ಕೆಲ್ಸನೇ, ಆದ್ರೆ ಅಷ್ಟೊಂದು ಹಣವನ್ನು ಖರ್ಚು ಮಾಡಿ ಬಿಸ್ನೆಸ್ ಮಾಡೋದು ಅಂದ್ರೆ ಸ್ವಲ್ಪ ಕಷ್ಟಕರವಾದ ಸಂಗತಿನೇ. ಅದರಿಂದ ಸಣ್ಣ ಪುಟ್ಟ ಟಿಫಿನ್ ಅಂಗಡಿ, ಈ ರೀತಿ ಸಣ್ಣ ಪುಟ್ಟ ವ್ಯಾಪಾರ ಏನಾದ್ರೂ ಮಾಡಿದ್ರೆ ಆಮೇಲೆ ಅದು ಚೆನ್ನಾಗಿ ನಡೆದ್ರೆ ಮುಂದೆ ನೋಡ್ಬೋದು. ಹೀಗೆ ಬಿಸ್ನೆಸ್ ಏನಾದ್ರೂ ಹಾಕಿ ಕೊಟ್ರೆ ಮನೆಯವ್ರ ಜೊತೆ ಸಂತೋಷವಾಗಿ ಇರ್ತಾಳೋ ಏನೋ. ಏನಮ್ಮ, ನೀವೇನ್ ಹೇಳ್ತೀರಾ? ಇದ್ರಲ್ಲಿ ನಾನ್ ಹೇಳಕ್ಕೆ ಏನೋ ಇದೆ, ನೀನ್ ಏನ್ ಆಲೋಚನೆ ಮಾಡ್ತೀಯೋ ಅದು ಸರಿ. ನೀನು ಹೇಳುವ ಹಾಗೆ ಯಾವ್ದಾದ್ರೂ ಬಿಸ್ನೆಸ್ ಆರಂಭಿಸಿಕೊಡು. ಇವಾಗ ಎಲ್ಲ ಹೊರಗಡೆ ಟಿಫಿನ್ ಅಂಗಡಿ ಅಂತ ಟಿಫಿನ್ ಅಂಗಡಿಯನ್ನೇ ಹಾಕಿದ್ದಾರೆ. ಅದರಿಂದ ನಾವು ಹೊಸದಾಗಿ ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಜನರು ನಮ್ಮ ಕಡೆ ಬರ್ತಾರೆ. ಈ ವಿಚಾರದ ಬಗ್ಗೆ ಮೊದಲು ನಾವು ಕೀರ್ತಿಯನ್ನು ಕೇಳೋಣ, ಅವಳು ಏನ್ ಹೇಳ್ತಾಳೆ ಅಂತ ನೋಡೋಣ. ಹಾಗೆ ಹೇಳಿ ಕೀರ್ತಿಯನ್ನು ಬರಲು ಹೇಳಿದ್ರು. ಕೀರ್ತಿ, ಇಷ್ಟು ದಿನ ನಡೆದಿದ್ದೇನೋ ನಡೆದೋಯ್ತು. ಸರಿ, ಇನ್ ಮುಂದೆ ಆದ್ರೂ ನೀನ್ ಏನ್ ಆಲೋಚನೆ ಮಾಡ್ತಾ ಇದ್ದೀಯ ಅಂತ ಹೇಳಿದ್ರೆ ಅದರ ಪ್ರಕಾರ ಏನಾದ್ರೂ ಮಾಡ್ಬೋದು. ನಮಗೆ ಅರ್ಥ ಆಯ್ತು ನೀನು ಏನು ಆಲೋಚನೆ ಮಾಡ್ತಾ ಇದ್ದೀಯ ಅಂತ. ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ನಮಗೂ ಕೂಡ ಒಪ್ಪಿಗೆ ಇದೆ. ಹೀಗೆ ಬಿಸ್ನೆಸ್ ಅಂದ್ರೆ ದೊಡ್ಡ ಬಿಸ್ನೆಸ್ನ ಆರಂಭಿಸಿ ಕೊಡ್ಲಿಕ್ಕೆ ನನ್ ಜೊತೆ ಇವಾಗ ಆಗೋದಿಲ್ಲ. ಅದರಿಂದ ಸಣ್ಣ ಪುಟ್ಟದೇನಾದ್ರೂ ಇದ್ರೆ ಸ್ಟಾರ್ಟ್ ಮಾಡಿ ಕೊಡ್ತೀನಿ. ಟಿಫಿನ್ ಅಂಗಡಿ ಹಾಕಿ ಏನಾದ್ರೂ ವ್ಯಾಪಾರ ಮಾಡೋಣ ಅಂತ ಇದ್ದೆ, ಆದ್ರೆ ತುಂಬಾ ಜನರು ಟಿಫಿನ್ ಅಂಗಡಿಯನ್ನೇ ಆರಂಭಿಸಿದ್ದಾರೆ. ಅದರಿಂದ ನಮ್ಮ ಕಡೆಯಿಂದ ಏನಾದ್ರೂ ಹೊಸದಾಗಿ ಮಾಡ್ಬೋದಾ ಅಂತ ಆಲೋಚನೆ ಮಾಡ್ತಿದ್ದೀನಿ. ಇವಾಗ ನೀನ್ ಹೇಳು, ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಕೀರ್ತಿ ತುಂಬಾ ಸಂತೋಷ ಪಡುತ್ತಾ ಒಂದು ನಿಮಿಷ ಆಲೋಚನೆಯನ್ನು ಮಾಡಿದ್ಲು. ನನ್ನ ಕಷ್ಟವನ್ನು ಅರ್ಥ ಮಾಡ್ಕೊಂಡು ನನಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಲ್ವಾ, ತುಂಬಾ ಥ್ಯಾಂಕ್ಸ್ ರೀ. ಇವಾಗ ಎಲ್ಲರೂ ಇಡ್ಲಿ ವ್ಯಾಪಾರವನ್ನೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇಡ್ಲಿ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸಣ್ಣ ಸಣ್ಣ ಇಡ್ಲಿ ವ್ಯಾಪಾರ ಮಾಡಿದ್ರೆ ಅದೇನೋ ಸ್ವಲ್ಪ ಮೂವ್ ಆಗುತ್ತೆ. ಅದೇ ರೀತಿ ದೋಸೆನ ಕೂಡ ಸಣ್ಣ ಪುಟ್ಟ ದೋಸೆ ಮಾಡದೆ ತುಂಬಾ ಉದ್ದವಾದ 6 ಫೀಟ್ ದೋಸೆನ ಕೂಡ ಮಾಡಬಹುದು. ಅದಕ್ಕೆ ಒಲೆ ಕೂಡ ತುಂಬಾ ದೊಡ್ಡದಾಗಿ ಬೇಕು, ಕಲ್ಲು ಕೂಡ ತುಂಬಾ ದೊಡ್ಡದಾಗಿರಬೇಕು. ಯಾಕೆಂದ್ರೆ ಅಷ್ಟು ದೊಡ್ಡದಾಗಿ ದೋಸೆಯನ್ನೆಲ್ಲ ಮಾಡ್ಬೇಕಲ್ವಾ? ನೀನು ಹೇಳೋದು ಕೂಡ ಸರಿಯಾದ ಐಡಿಯಾನೇ. ಆದ್ರೆ ಆ ರೀತಿ ಮಾಡ್ಬೇಕಂದ್ರೆ ಸಣ್ಣ ಪುಟ್ಟ ಬೆಂಚುಗಳೆಲ್ಲ ಸಾಕಾಗೋದಿಲ್ಲ. ತುಂಬಾ ಉದ್ದವಾದ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತಿನ್ನುವ ಹಾಗೆ ಇರ್ಬೇಕು. ಕೀರ್ತಿ ರಾಜೇಶ್ ಸೇರಿ ಹೊಸ ಬಿಸ್ನೆಸ್ ಅನ್ನು ಆರಂಭಿಸಿದ್ರು. ದೊಡ್ಡ ದೊಡ್ಡ ದೋಸೆಯನ್ನು ನೋಡ್ಲಿಕ್ಕೋಸ್ಕರ ಜನ ಅಲ್ಲಿ ಬಂದು ಈ ದೋಸೆಗಳನ್ನ ಹೇಗೆ ಮಾಡ್ತಾ ಇದ್ದಾರೆ ಅಂತ ಆಶ್ಚರ್ಯದಿಂದ ಕೂಡ ಬಂದು ನೋಡ್ತಾ ಇದ್ರು. ಕೀರ್ತಿ ಕೂಡ ಬಂದ ಕಸ್ಟಮರಿಗೆ ಚೆನ್ನಾಗಿ ದೋಸೆಯನ್ನು ಮಾಡಿ ಕೊಡ್ತಾ ಇದ್ಲು. ಫ್ಯಾಮಿಲಿ ದೋಸೆಯಾದ ಕಾರಣ ಫ್ಯಾಮಿಲಿಯಾಗಿ ಬಂದು ದೋಸೆ ತಿನ್ನಲಾರಂಭಿಸಿದ್ರು. ಕೀರ್ತಿ ತುಂಬಾ ರುಚಿಯಾಗಿ ದೋಸೆಯನ್ನು ಮಾಡ್ತಾ ಇದ್ಲು. ಆ ದೋಸೆ ಫ್ಯಾಮಿಲಿ ದೋಸೆ ಅಂತ ಫೇಮಸ್ ಆದ ಕಾರಣ ಜನರು ಗುಂಪು ಗುಂಪಾಗಿ ಫ್ಯಾಮಿಲಿಯಾಗಿ ಬಂದು ದೋಸೆಯನ್ನು ತಿನ್ನಲಾರಂಭಿಸಿದ್ರು. ಇದನ್ನು ನೋಡಿ ರಾಜೇಶ್ ತುಂಬಾ ಸಂತೋಷ ಪಟ್ಟ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಇದನ್ನು ನೋಡಿ ಕೀರ್ತಿ ಕೂಡ ಸಂತೋಷ ಪಡ್ತಾ ಇದ್ಲು. ಹಾಗೇನೆ ಕೀರ್ತಿ ಮನೆ ಕೆಲಸವನ್ನು ಕೂಡ ಕಲ್ತು ಎಲ್ಲಾ ಮನೆ ಕೆಲಸವನ್ನು ಸಂತೋಷದಿಂದ ಮಾಡ್ತಾ ಇದ್ಲು. ತನ್ನ ಅತ್ತೆಯಾದ ಕೌಸಲ್ಯನಿಗೂ ಸಹಾಯ ಮಾಡುತ್ತಾ ತನ್ನ ಗಂಡನಾದ ರಾಜೇಶ್ ಜೊತೆ ಕೂಡ ತುಂಬಾ ಸಂತೋಷದಿಂದ ಜೀವನ ಮಾಡ್ತಾ ಇದ್ಲು. ಇದನ್ನು ಗಮನಿಸಿದ ರಾಜೇಶ್ ತಾನು ಸಂಪಾದನೆ ಮಾಡಿದ ಹಣದಲ್ಲಿ ಹೆಂಡತಿ ಹೆಸರಲ್ಲಿ ಹೊಸ ಬಿಸ್ನೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ. ಕೀರ್ತಿ ದೊಡ್ಡ ದೊಡ್ಡ ದೋಸೆಯನ್ನು ಮಾಡಲು ಕೆಲಸದವರನ್ನು ನೇಮಕ ಮಾಡಿ ಅವಳು ಹೊಸ ಬಿಸ್ನೆಸ್ ಅನ್ನು ಕಲಿತು ಕಾರಲ್ಲಿ ಆರಾಮವಾಗಿ ಸುತ್ತಾಡ್ತಾ ಇದ್ಲು. ಇಷ್ಟು ದಿನಗಳ ನಂತರ ತಾನು ಬಿಸ್ನೆಸ್ ಬಗ್ಗೆ ಓದಿದ್ದಕ್ಕೆ ಸಾರ್ಥಕವಾಯಿತು ಅಂತ ತನ್ನ ಗಂಡನ ಜೊತೆ ಬಿಸ್ನೆಸ್ ಮಾಡ್ಕೊಂಡು ಸಂತೋಷವಾಗಿದ್ಲು. ಕೀರ್ತಿ ಅವಳ ಗಂಡನಾದ ರಾಜೇಶ್ ಜೊತೆ ಸೇರಿ ಜಾಬ್ ಮಾಡ್ತಾ ಇದ್ಲು. ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿ ನಿದ್ರೆ ಮಾಡಿ ಮಧ್ಯಾಹ್ನದ ನಂತರ ಕೆಲಸಕ್ಕೆ ಹೊರಡ್ತಾ ಇದ್ರು. ಅವರಿಬ್ಬರಿಗೂ ಒಂದೇ ಸ್ಥಳದಲ್ಲಿ ಒಂದೇ ಕೆಲಸ ಆದ ಕಾರಣ ಒಟ್ಟಿಗೆ ಹೋಗಿ ಒಟ್ಟಿಗೆನೆ ಬರ್ತಾ ಇದ್ರು. ಏನ್ರಿ, ಬೆಳಿಗ್ಗೆ 11 ಗಂಟೆ ಆಯಿತು. ನನಗಂತೂ ತುಂಬಾ ಹಸಿವಾಗ್ತಾ ಇದೆ. ನಾನು ನನಗೋಸ್ಕರ ಮ್ಯಾಗಿ ಮಾಡ್ಕೋಬೇಕು ಅಂತ ಇದ್ದೀನಿ. ನಿಮಗೂ ಕೂಡ ಏನಾದ್ರೂ ಬೇಕಾ? ನಿಮಗೂ ನಾನು ಸೇರಿಸಿ ಮ್ಯಾಗಿ ಮಾಡ್ಲಾ? ಇವಾಗ್ಲೇ ಮಧ್ಯಾಹ್ನ ಆಗುವ ಸಮಯ ಆಯ್ತು. ಇವಾಗ ಮ್ಯಾಗಿ ಮಾಡ್ಕೊಂಡು ತಿನ್ನೋದಾ? ರೀ, ಇವಾಗ 11 ಗಂಟೆ ತಾನೆ. ಊಟ ಹೇಗೋ 12:30 ಹಾಗೆ ಮಾಡ್ಬೋದು. ಅದಕ್ಕೇನೆ ರೀ ಇನ್ಸ್ಟೆಂಟ್ ಆಗಿ ಮ್ಯಾಗಿ ಮಾಡೋಣ ಅಂತ ಇದ್ದೀನಿ.
ಸರಿ ಸರಿ, ನಿನ್ನಿಷ್ಟ. ಹೌದು, ನಿನಗೆ ಬೆಳಿಗ್ಗೆ ಶಿಫ್ಟು ಎಷ್ಟು ಗಂಟೆಯಿಂದ ಇದೆ? ರೀ, ನಿಮ್ಗೆ ಗೊತ್ತಿಲ್ವಾ? ನಾನು ಮಧ್ಯಾಹ್ನ 2 ಗಂಟೆಗೆ ಶಿಫ್ಟ್ನ ಹಾಕೊಂಡಿದ್ದೀನಿ. ಯಾಕೆ ಅಂದ್ರೆ ರಾತ್ರಿ ಲೇಟಾಗಿ ಮನೆಗೆ ಬರ್ತೀವಾ, ಬಂದು ನಿದ್ರೆ ಮಾಡಿ ಎದ್ದೇಳದೆ ನಾನು 12 ಗಂಟೆ. ಆವಾಗ 2 ಗಂಟೆಗೆಲ್ಲ ನನಗೆ ಡ್ಯೂಟಿಗೆ ಹೋಗ್ಬೋದು. ರಾತ್ರಿ ಹೇಗೋ 9 ಗಂಟೆಗೆ ಬಂದ್ಬಿಡ್ತೀವಲ್ವಾ? ಯಾಕೆ, ನಿಮಗೇನಾದ್ರೂ ಬೇರೆ ಶಿಫ್ಟ್ನ ಹಾಕಿದಾರಾ? ನಿಮಗೂ ಕೂಡ ಅದೇ ಟೈಮಿಗೆ ತಾನೇ? ನಮಗೆ ಈ ಕೆಲ್ಸಕ್ಕೆ ಹೋಗೋದ್ರಿಂದ ಲೇಟಾಗಿ ಕೆಲ್ಸಕ್ಕೆ ಹೋಗೋದು, ಲೇಟಾಗಿ ಮನೆಗೆ ಬರೋದು, ಲೇಟಾಗಿ ಊಟ ಮಾಡೋದು ಅಂತ ಎಲ್ಲನೂ ಅಳವಡಿಕೆ ಆಗ್ಬಿಟ್ಟಿದೆ. ಯಾರಾದ್ರೂ ಊರಿಂದ ಬಂದು ನಮ್ಮನ್ನ ನೋಡ್ಬಿಟ್ರೆ ಏನಪ್ಪ ಇವ್ರು ಹೀಗಿದ್ದಾರೆ ಅಂತ ಭಯಪಟ್ಬಿಡ್ತಾರೆ. ಹಾಗೆಲ್ಲ ಏನೂ ಆಗೋದಿಲ್ಲ. ಎಲ್ಲರಿಗೂ ನಮ್ಮ ಬಗ್ಗೆ ಗೊತ್ತಿರುತ್ತಾನೆ, ನಾವು ಏನ್ ಕೆಲಸ ಮಾಡ್ತಿದೀವಿ ಅಂತ ಕೂಡ ಗೊತ್ತು ತಾನೆ. ಯಾಕೆ ಸುಮ್ಮನೆ ಅವರೆಲ್ಲ ಇಲ್ಲಿಗೆ ಬರಬೇಕು? ಸುಮ್ಮನೆ ವಿಡಿಯೋ ಕಾಲ್ ಮಾಡಿ ನಾವು ಏನ್ ಕೆಲಸ ಮಾಡ್ತಿದೀವಿ, ಹೇಗಿದ್ದೀವಿ ಅಂತ ಹಾಗೆ ಮಾತಾಡ್ಸ್ಕೊಂಡ್ರೆ ಸಾಕಲ್ವಾ? ಹಾಗೇನೆ ಇರೋಣ. ಸರಿ ಅಂತ ಹೇಳಿ ಕೀರ್ತಿ ಕೂಡ ಅಡಿಗೆ ಎಲ್ಲ ಮಾಡಿ ಇಬ್ಬರು ಒಟ್ಟಿಗೆ ಊಟ ಮಾಡಿ ಮಲಗಿ ನಿದ್ರೆ ಮಾಡಿದ್ರು. ಮರುದಿನ ರಾಜೇಶಿಗೆ ಊರಿನಿಂದ ಕಾಲ್ ಬಂತು. ಅಮ್ಮ, ಮನೆಯಲ್ಲಿ ಎಲ್ರೂ ಚೆನ್ನಾಗಿದ್ದಾರಾ? ಅಪ್ಪ ಹೇಗಿದ್ದಾರೆ? ಟೈಮಿಗೆ ಟ್ಯಾಬ್ಲೆಟ್ ಎಲ್ಲ ಹಾಕೊಳ್ತಾ ಇದ್ದಾರಾ? ನಾನ್ ಚೆನ್ನಾಗಿದ್ದೀನಪ್ಪ. ಮನೆಯಲ್ಲಿ ತಂದೆ ಕೂಡ ತುಂಬಾ ಚೆನ್ನಾಗಿದ್ದಾರೆ. ನಮ್ಮ ಬಗ್ಗೆ ನೀನ್ ಏನೂ ಆಲೋಚನೆ ಮಾಡ್ಬೇಡ. ನಿಮ್ಮಿಬ್ಬರ ಜೊತೆ ಮಾತಾಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೇನೆ ನೀವಿಬ್ರು ಹೇಗಿದ್ದೀರಾ ಅಂತ ಕೇಳೋಣ ಅಂತ ಫೋನ್ ಮಾಡ್ದೆ. ತಂದೆ ಕೂಡ ಹೇಳ್ತಾ ಇದ್ರು, ಮಕ್ಕಳನ್ನ ನೋಡಿ ತುಂಬಾ ದಿನ ಆಯ್ತು, ಒಮ್ಮೆ ಅವ್ರ ಮನೆಗೆ ಹೋಗಿ ನೋಡ್ಕೊಂಬರೋಣ ಅಂತ. ಆದ್ರೆ ನಾವ್ ಅಲ್ಲಿಗೆ ಬಂದ್ಬಿಟ್ರೆ ನೀವಿಬ್ರು ಆಫೀಸಿಗೆ ಹೋಗ್ಬಿಡ್ತೀರಾ. ನೀವಿಬ್ರು ಆಫೀಸಿಗೆ ಹೋದ್ಮೇಲೆ ನಾವು ಮಾತ್ರ ಮನೇಲಿ ಕೂತ್ಕೊಂಡು ಏನ್ ಮಾಡೋದು? ಅದೇ ನೀವು ಮಾತ್ರ ರಜೆ ಹಾಕಿ ಇಲ್ಲಿ ಬಂದ್ಬಿಟ್ರೆ ಎಲ್ಲರೂ ಒಟ್ಟಿಗೆ ಸಂತೋಷವಾಗಿ ಇರ್ಬೋದು. ಊರಿನವ್ರನ್ನೂ ನೋಡ್ದಂಗ್ ಆಗುತ್ತೆ, ಮನೆಯವ್ರನ್ನೂ ನೋಡ್ದಂಗ್ ಆಗುತ್ತೆ. ನಮ್ ಜೊತೆ 1-2 ದಿನ ಕಾಲ ಕಳಿಬೋದು. ನೀವೇ ರಜೆ ಮಾಡ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ. ಸರಿ ಅಮ್ಮ, ಆಫೀಸಲ್ಲಿ ಕೇಳಿ ನೋಡ್ತೀವಿ. ರಜೆ ಕೊಟ್ರೆ ನಾವ್ ಯಾವಾಗ ಊರಿಗೆ ಬರೋದು ಅಂತ ಫೋನ್ ಮಾಡಿ ಮೊದ್ಲೇ ತಿಳಿಸ್ತೀನಿ. ಸರಿ, ನೀವಿಬ್ರು ಹುಷಾರಾಗಿರಿ, ಆರೋಗ್ಯದ ಕಡೆ ಗಮನ ಇರ್ಲಿ. ಹೀಗೆ ರಾಜೇಶ್ ಫೋನ್ನ ಕಟ್ ಮಾಡಿ ಕೀರ್ತಿಯ ಬಳಿ ಬಂದ. ಕೀರ್ತಿ, ನಿನಗೆ ಒಂದು ವಿಚಾರ ಗೊತ್ತಾ? ಅಮ್ಮ ಅಪ್ಪ ನಮ್ನ ನೋಡ್ಲಿಕ್ಕೆ ಅಂತ ಇಲ್ಲಿಗೆ ಬರ್ಲಿಕ್ಕೆ ಹೊರಟಿದ್ರಂತೆ. ಆದ್ರೆ ನಾವಿಬ್ರು ಆಫೀಸಿಗೆ ಹೊರಟೋಗ್ತೀವಿ ಅಂತ ಸುಮ್ನಾದ್ರಂತೆ. ನಮ್ನ ಊರಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನಾವು ಕೂಡ ಸ್ವಲ್ಪ ದಿನ ರಜೆ ಹಾಕಿ ಊರಿಗೆ ಹೋಗಿ ಅವ್ರನ್ನ ನೋಡಿ ಬರೋಣ. ಪಾಪ, ಅವ್ರಿಗೂ ಕೂಡ ನಮ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆಯಂತೆ. ನಾವು ಆಫೀಸಲ್ಲಿ ರಜೆ ಕೇಳ್ಬೇಕು. ರೀ, ಹೌದು ರೀ, ಅವ್ರು ಮಾತ್ರ ಇಲ್ಲಿ ಬಂದ್ರೆ ನೀವೇನ್ ಮಾಡ್ತಿದ್ದೀರಾ, ಎಷ್ಟೊತ್ತಿಗೆ ಎದ್ದೇಳ್ತಿದ್ದೀರಾ, ಏನೇನೋ ಕ್ವಶನ್ ಕೇಳ್ತಾರೆ. ಅದರಿಂದ ನನಗೂ ಆಗೋದಿಲ್ಲ. ನಾವು ಅವ್ರನ್ನ ಊರಿಗೆ ಹೋಗಿ ಒಮ್ಮೆ ನೋಡ್ಕೊಂಡ್ ಬಂದ್ಬಿಡೋಣ. ಹೌದು, ಅವ್ರು ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ದಾರೆ ಅಂದ್ರೆ ಮಾವ ಹೇಗಿದ್ದಾರಂತೆ? ಚೆನ್ನಾಗಿದ್ದಾರೆ ತಾನೆ? ನೀವು ಮಾವ ಹೇಗಿದ್ದಾರೆ ಅಂತೆಲ್ಲ ಕೇಳಿದ್ರ? ಅವ್ರು ಆರೋಗ್ಯವಾಗಿದ್ದಾರೆ ತಾನೆ? ತಂದೆಗೆ ಏನ್ ತೊಂದ್ರೆ ಇಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ಪಾಪ, ಅವ್ರಿಗೇನೋ ನಮ್ನ ನೋಡ್ಬೇಕು ಅನ್ಸುತ್ತೆ, ಅದಕ್ಕೆ ಫೋನ್ ಮಾಡಿ ಬರಕ್ ಕೇಳಿದ್ದಾರೆ. ನೀನು ಕೂಡ ಆಫೀಸಲ್ಲಿ ರಜೆ ಕೇಳ್ ನೋಡು, ನಾನು ಕೂಡ ಕೇಳ್ ನೋಡ್ತೀನಿ. ರೀ, ನಿಮಗೆ ಒಂದು ವಿಚಾರ ಗೊತ್ತಾ? ಮೊದ್ಲೆಲ್ಲ ಊರಿಗೆ ಹೋಗ್ಬೇಕು ಅಂದ್ರೆ ಸಂತೋಷದಿಂದ ಹೊರಡ್ತಾ ಇದ್ದೋ. ಆದ್ರೆ ಇವಾಗ ಊರಿಗೆ ಹೋಗ್ಬೇಕು ಅಂದ್ರೆ ತುಂಬಾನೇ ಟೆನ್ಷನ್ ಆಗ್ತಿದೆ. ಯಾಕೆಂದ್ರೆ ನಾವು ಸಿಟಿ ಲೈಫಿಗೆ ಹೊಂದಾಣಿಕೆ ಆಗಿದೆ ಅಲ್ವಾ? ಇವಾಗ ಅಲ್ಲೋಗಿ ಹೇಗೆ ಇರೋದು ಹಾಗೆ ಅಂತೆಲ್ಲ ತುಂಬಾ ಟೆನ್ಷನ್ ಆಗ್ತಿದೆ. ಅಂದ್ರೆ ನಾವು ಕೂಡ ಊರಿಗೆ ಹೋಗಿ 1 ವರ್ಷ ಆಗಿರ್ಬೋದಲ್ವಾ? ಹಬ್ಬಕ್ಕೆ ಕೂಡ ರಜೆ ಕೇಳ್ದೋ, ರಜೆ ಕೊಟ್ಟಿಲ್ಲ ಅಂತ ನಾವು ಕೂಡ ಹೋಗಿಲ್ಲ. ಸರಿ ರೀ, ಈ ಸಲ ಹೇಗಾದ್ರೂ ರಜೆ ಕೇಳ್ಕೊಂಡು ಖಂಡಿತವಾಗಿ ಊರಿಗೆ ಹೋಗಿ ಬರ್ಲೇಬೇಕು. ಹೀಗೆ ಮಾತಾಡ್ಕೊಂಡು ಆಫೀಸಿಗೆ ಹೋಗಿ ಇಬ್ರು ಕೂಡ ರಜೆ ಕೇಳ್ಕೊಂಡು ಅಲ್ಲಿಂದ ಕಾರಲ್ಲಿ ಹೊರಟು ಗ್ರಾಮಕ್ಕೆ ಹೋದ್ರು. ಅವರ ಅತ್ತೆ ಮಾವ ಅವರನ್ನು ನೋಡಿ ತುಂಬಾ ಸಂತೋಷ ಪಟ್ರು. ರಘುರಾಮ್ ಕೂಡ ಮಗ ಸೊಸೆಯನ್ನು ನೋಡಿ ತುಂಬಾನೇ ಸಂತೋಷಪಟ್ಟ. ಎಲ್ಲರೂ ಸಂತೋಷವಾಗಿದ್ರು. ಅಪ್ಪ ರಾಜೇಶು, ನಿನ್ನ ನೋಡಿ ಎಷ್ಟು ದಿನ ಆಯ್ತಪ್ಪ, ತುಂಬಾ ದಿನಗಳ ನಂತರ ಬಂದಿದ್ದೀರಾ. ಸರಿ, ಇಬ್ರು ಹೋಗಿ ಕೈಕಾಲ್ ತೊಳ್ಕೊಂಬನ್ನಿ. ನಿಮಗೆ ಇಷ್ಟ ಅಂತ ಎಲ್ಲಾ ಸಿಹಿ ತಿಂಡಿಗಳನ್ನ ಮಾಡಿ ಇಟ್ಟಿದ್ದೀನಿ. ಇಬ್ರು ಕೂಡ ಬಂದು ಕೂತ್ಕೊಂಡು ತಿನ್ಕೊಂಡು ಮಾತಾಡಿವಿರಂತೆ. ಹೋಗಿ ಹೋಗಿ ಕೈಕಾಲ್ ಮುಖ ತೊಳ್ಕೊಂಬನ್ನಿ. ಕೀರ್ತಿ, ನಿನ್ ತಾಯಿ ಮನೆಯಿಂದ ಕೂಡ ಏನೇನೋ ತಿಂಡಿ ತಿನಿಸನ್ನು ಮಾಡಿ ಕೊಟ್ ಕಳಿಸ್ತೀನಿ ಅಂತ ಹೇಳಿದ್ರು. ನಾನೇ ಬೇಡ ಅಂತ ಹೇಳ್ದೆ. ನಾನೇ ಇಲ್ಲಿ ತುಂಬಾ ಮಾಡಿ ಕೊಡ್ತೀನಲ್ವಾ, ಆಮೇಲೆ ಅದನ್ನು ತಂದ್ರೆ ಹಾಳಾಗ್ಬಿಡುತ್ತೆ. ನೀವು ಹೋಗುವಾಗ ಮಾಡಿಸ್ಕೊಂತೀನಿ. ಇವಾಗ ನಾನ್ ಮಾಡಿದ್ನೇ ನೀವಿಬ್ರು ತಿನ್ಬೇಕು. ಹೀಗೆ ಸರಿ ಅಂತ ಫ್ರೆಶ್ ಅಪ್ ಆಗಿ ಬಂದು ಮಗ ಮತ್ತು ಸೊಸೆ ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡು ಅತ್ತೆ ಮಾವ ಮಾಡಿಕೊಟ್ಟಂತಹ ಸಿಹಿ ತಿಂಡಿಗಳನ್ನು ಕೂಡ ಕೂತ್ಕೊಂಡು ತಿಂತಾ ಇದ್ರು. ಆನಂತರ ಕೌಶಲ್ಯ ಕೂಡ ಊರಿನಲ್ಲಿ ನಡೆಯುವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರು. ಹೀಗೆ ರಾತ್ರಿ ಆಯಿತು. ಊಟವನ್ನು ಬಡಿಸಿದ್ರು. ಏನತ್ತೆ, ಇಷ್ಟು ಬೇಗ ಊಟ ಮಾಡೋದ? ನಮಗೆ ಇಷ್ಟು ಬೇಗ ಊಟ ಮಾಡಿ ಅಭ್ಯಾಸನೇ ಇಲ್ಲ. ಟೈಮೇ ಆಗಿಲ್ವಲ್ಲತ್ತೆ. ಏನಮ್ಮ ಹಾಗೆ ಹೇಳ್ತಾ ಇದ್ದೀಯಾ? ನಾನು ಇದೇ ಟೈಮ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೀನೇನು ಇಷ್ಟು ಬೇಗ ಊಟ ಮಾಡ್ತೀವಿ ಅಂತೀಯಾ?
ಏನಮ್ಮ, ಇದೆಲ್ಲ ನಾನೋಗಿ ನಿನ್ಗೆ ಹೇಳ್ಕೊಡ್ಬೇಕಾ? ಬೇಗ ಊಟ ಮಾಡಿ ಬೇಗ ನಿದ್ರೆ ಮಾಡದೆ ಆರೋಗ್ಯಕ್ಕೆ ಕೂಡ ಒಳ್ಳೇದು. ನಾಳೆ ನಮಗೆ ಒಂದು ಮೊಮ್ಮಗನೋ ಮೊಮ್ಮಗಳನ್ನೋ ಕೊಡ್ತೀಯಲ್ವಾ, ಆವಾಗ ನಿನ್ನ ಆರೋಗ್ಯ ಕೂಡ ಚೆನ್ನಾಗಿರ್ಬೇಕು. ಆವಾಗ ತಾನೇ ಹೊಟ್ಟೆಲಿರುವ ಪಾಪು ಕೂಡ ಚೆನ್ನಾಗಿ ಬೆಳೆಯುತ್ತೆ. ನಿಂಗ್ ಗೊತ್ತು ತಾನೇ? ಹೌದು, ರಾಜೇಶ್ ಎಲ್ಲಮ್ಮ ಊಟ ಮಾಡ್ಲಿಕ್ಕೆ ಆವಾಗ್ಲೇ ಕರ್ದೆ ನಾನು, ಆದ್ರೆ ಅವನು ಇನ್ನೂ ಬರ್ಲಿಲ್ಲ. ಆದಷ್ಟು ಬೇಗ ಬಿಸಿಯಾಗಿರುವಾಗನೇ ಊಟ ಮಾಡ್ಕೋಬೇಕು. ತಣ್ಣಗೆ ಆದ್ಮೇಲೆ ಊಟ ಮಾಡ್ಲಿಕ್ಕೆ ಚೆನ್ನಾಗಿರುತ್ತಾ? ಬಿಸಿ ಬಿಸಿಯಾಗಿರುವಾಗ ತಿಂದ್ರೆ ತಾನೇ ಚಂದ. ಹೀಗೆ ಮಾತಾಡ್ತಾ ಇರುವಾಗನೇ ಅಲ್ಲಿಗೆ ರಾಜೇಶ್ ಬಂದ. ಏನೋ ರೂಮ್ ಒಳಗೆ ಕೂತ್ಕೊಂಡು ಏನು ಜಪ ಮಾಡ್ತಾ ಇದ್ದ? ಅಡಿಗೆ ಆಯ್ತು ಬಾ ಊಟ ಮಾಡು ಅಂತ ನಾನು ಯಾವಾಗ ಕರ್ದೆ? ನೀನು ಎಷ್ಟೊತ್ತಿಗೆ ಬರ್ತಾ ಇದ್ದೀಯಾ? ಕರ್ದಾಗನೆ ಬಂದು ಬಿಸಿ ಬಿಸಿ ಊಟ ಮಾಡ್ಕೋಬೇಕು. ಊಟ ಮಾಡ್ಬೇಕು ಅಂತ ನಿಂಗೆ ಗೊತ್ತಾಗಲ್ವಾ? ಇಲ್ಲಮ್ಮ, ನೀವು ಕರೆಯುವಾಗ ನಾನು ಸ್ನಾನಕ್ಕೆ ಹೋಗಿದ್ದೆ. ಹೌದು, ಏನಮ್ಮ ಸ್ಪೆಷಲ್ ಆಗಿ ಮಾಡಿದೀರಿ ಇವತ್ತು? ಏನ್ ಅಡಿಗೆ? ನಿಮ್ಮಿಬ್ರಿಗೂ ಮೀನ್ ಸಾರು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೇನೆ ಇಲ್ಲಿ ಫ್ರೆಶ್ ಆಗಿ ಮೀನ್ ಇಟ್ಕೊಂಡ್ಬಂದು ಸಾರು ಮಾಡಿದೀನಿ. ಅಲ್ಲೇನೋ ನಿಮಗೆ ಹಳೆ ಮೀನು, ಅಷ್ಟೊಂದು ಫ್ರೆಶ್ ಆಗಿರೋದಿಲ್ಲ. ಆಗ ಕೀರ್ತಿ ರಾಜೇಶನನ್ನು ಕರೆದ್ಲು. ಏನ್ರಿ, ನೀವು ಕೂಡ ಊಟ ಮಾಡ್ಲಿಕ್ಕೆ ಬಂದ್ಬಿಟ್ರಾ? ನಮಗೆ ಇಷ್ಟು ಬೇಗ ಊಟ ಮಾಡಿ ಅಭ್ಯಾಸ ಇಲ್ಲ ಅಲ್ವಾ? ನನಗೆ ಯಾಕೋ ಹಸಿವು ಕೂಡ ಆಗ್ತಾ ಇಲ್ಲ ರೀ. ಇವಾಗ ಹಾಗೆಲ್ಲ ಅಮ್ಮನ ಜೊತೆ ಮಾತಾಡಕ್ಕಾಗುತ್ತಾ? ಆಮೇಲೆ ನಾವು ಏನಾದ್ರೂ ಹೇಳಿದ್ರೆ ಅಮ್ಮನಿಗೆ ಕೋಪ ಬಂದು ಏನೇನೋ ಮಾತಾಡ್ತಾರೆ. ಅದೆಲ್ಲ ನಮ್ಗೆ ಬೇಕಾ ಹೇಳು ನೋಡೋಣ. ನಿನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಊಟ ಮಾಡು ಸಾಕು. ಹಾಗೆ ಹೇಳಿದಾಗ ಕೀರ್ತಿ ಕೂಡ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ ಬಂದು ಮಲಗಿದ್ಲು. ಸ್ವಲ್ಪ ಸಮಯ ಆದ್ಮೇಲೆ ಅವಳಿಗೆ ತುಂಬಾ ಹಸಿವಾಯಿತು. ಮನೆಯಲ್ಲಿ ಬಂದು ಎಲ್ಲಾ ಕಡೆ ಹುಡುಕಿ ನೋಡಿದ್ರೆ ಏನೂ ಇಲ್ಲ. ಸರಿ, ಮ್ಯಾಗಿ ಆದ್ರೂ ಮಾಡ್ಕೊಂಡು ತಿನ್ನೋಣ ಅಂತ ನೋಡಿದ್ರೆ ಅವಳು ಅಡಿಗೆ ಮಾಡುವ ಶಬ್ದಕ್ಕೆ ಎಲ್ಲರೂ ಎದ್ದು ಅಡಿಗೆ ಮನೆಗೇನೆ ಬಂದ್ರು. ಏನಮ್ಮ, ಅರ್ಧ ರಾತ್ರಿಯಲ್ಲಿ ಎದ್ದು ಅಡಿಗೆ ಮಾಡಿ ತಿಂತಾ ಇದ್ದೀಯಾ? ಯಾಕಮ್ಮ, ಅವಾಗ್ಲೇ ಊಟ ಮಾಡಿದ್ದು ಸಾಕಾಗಿಲ್ವಾ? ಅವಾಗ್ಲೇ ಊಟ ಮಾಡದೇತೆ, ಆದ್ರೆ ಯಾಕೋ ಮತ್ತೆ ಹಸಿವಾಯ್ತು. ಏನಾದ್ರೆ ಮಾಡ್ಕೊಂಡು ತಿನ್ನೋಣ ಅಂತ ಹುಡುಕಾಡ್ದಾಗ ಮ್ಯಾಗಿ ಸಿಕ್ತು, ಅದೇ ಮಾಡ್ತಾ ಇದ್ದೀನಿ. ಏನೋ ನನಗೆ ಇಷ್ಟೊಂದು ಅಮಾಯಕವಾದ ಸೊಸೆ ಸಿಕ್ಕಿದಾಳೆ. ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಹಾಗೆ ಅಂತ ನಗುತ್ತಾ ಅಲ್ಲಿಂದ ಹೊರಟೋದ್ರು. 1-2 ದಿನ ತಾನೆ, ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೋದಾಗಿತ್ತಲ್ವಾ? ಏನ್ರಿ ಹಾಗೆ ಹೇಳ್ತಾ ಇದ್ದೀರಾ? ಹಸಿವಾಯ್ತು ರೀ, ಅದಕ್ಕೇನೆ. ನನ್ಗಿದೆಲ್ಲ ಅಭ್ಯಾಸ ಇಲ್ಲ ತಾನೆ. ಸರಿ, ನೀವು ಮ್ಯಾಗಿ ತಿಂತೀರಾ? ನಿಮಗೂ ಮಾಡ್ಕೊಡ್ಲಾ? ಮರುದಿನ ಕೂಡ ಅರ್ಧ ರಾತ್ರಿಯಲ್ಲಿ ಎದ್ದು ಕೀರ್ತಿ ಅಡಿಗೆ ಮಾಡಿ ತಿಂತಾ ಇದ್ಲು. ಇದನ್ನೆಲ್ಲ ಗಮನಿಸಿದ ಕೌಸಲ್ಯ ಇಬ್ಬರನ್ನು ಕೂರಿಸಿ ಮಾತಾಡ್ಸಿದ್ರು. ಹೌದು, ನೀವಿಬ್ರು ಮನೆಯಲ್ಲಿ ಎಷ್ಟು ಗಂಟೆಗೆ ನಿದ್ರೆ ಮಾಡಿ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಎಷ್ಟು ಗಂಟೆಗೆ ಆಫೀಸಿಗೆ ಹೋಗ್ತೀರಾ? ನಿಜ ಹೇಳಿ ನೋಡೋಣ. ಇವಾಗ ಅದೆಲ್ಲ ಯಾಕಮ್ಮ? ಏನೋ ಇಂಟ್ರಿಗೆ ಬಂದ ರೀತಿ ನಮ್ನ ಕೂರಿಸ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ನಾವು ಬಂದು 2 ದಿನ ಆರಾಮವಾಗಿ ಇದ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಮಕ್ಳೇ, ನೀವು ಏನೇ ಅನ್ಕೊಂಡ್ರು ನಾನು ಕೇಳ್ಬೇಕಾದ ಪ್ರಶ್ನೆ ಕೇಳ್ತೀನಿ. ಅತ್ತೆ, ನಾನು ನಿಜ ಹೇಳ್ತೀನಿ. ನಾವು 12 ಗಂಟೆಗೆ ಎದ್ದು 2 ಗಂಟೆಗೆ ಡ್ಯೂಟಿಗೆ ಹೋಗ್ತೀವಿ. ಆ ನಂತರ ಮತ್ತೆ ಡ್ಯೂಟಿ ಮುಗಿಸ್ಕೊಂಡು ರಾತ್ರಿ 9 ಗಂಟೆಗೆ ಬಂದು ಮತ್ತೆ ಲೇಟಾಗಿ ಊಟ ಮಾಡಿ ಲೇಟಾಗಿಯೇ ನಿದ್ರೆ ಮಾಡೋದು. ಅದೇ ನಮಗೂ ಅಭ್ಯಾಸ ಆಗ್ಬಿಡ್ತು. ನಾವು ಮನೆಗೆ ಬಂದು ಅಡಿಗೆ ಮಾಡಿ ಊಟ ಮಾಡುವಾಗ ರಾತ್ರಿ 12 ಗಂಟೆ ಆಯ್ತದೆ, ಆಮೇಲೆನೆ ನಿದ್ರೆ ಮಾಡೋದು. ಹೌದು, ನಿಜವಾಗ್ಲೂ ನಿಮ್ಮಿಬ್ರಿಗೆ ಬುದ್ಧಿ ಇದೆಯಾ? ಅಂತ ಊಟ ನಿದ್ರೆನ ಬಿಟ್ಟು ಏನ್ ಕೆಲ್ಸ ಅದು? ಆ ಕೆಲ್ಸನ ಬಿಟ್ಬಿಟ್ಟು ಮರ್ಯಾದೆಗೆ ಇಲ್ಲೇ ಬಂದು ನಮಗೆ ಹೇಗೋ ಹೊಲ ಇದೆ, ವ್ಯವಸಾಯ ಮಾಡ್ಕೊಳ್ಳಿ. ಸರಿಯಾದ ಸಮಯಕ್ಕೆ ಊಟ ಮಾಡಿ ನಿದ್ರೆ ಮಾಡದೆ ಆರೋಗ್ಯಕ್ಕೆ ಒಳ್ಳೇದು ಅಂತ ನಿಮಗೆ ಗೊತ್ತಿಲ್ವಾ? ತುಂಬಾ ಚೆನ್ನಾಗಿದೆ ನಿಮ್ ಕೆಲ್ಸ. ಬೆಳಿಗ್ಗೆ ಲೇಟಾಗಿ ಎದ್ದೇಳೋದು, ಲೇಟಾಗಿ ಕೆಲ್ಸಕ್ಕೆ ಹೋಗೋದು, ರಾತ್ರಿ ಲೇಟಾಗಿ ಮನೆಗೆ ಬರೋದು. ಹಾಗೆ ನಿಮ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಡ್ಯೂಟಿಗೆ ಹೋಗುವ ರೀತಿ ಕೆಲಸ ಇದೆ ಮಾಡ್ಕೊಳ್ಳಿ. ರಾತ್ರಿಗೆ ಬೇಕಾದ ಅಡಿಗೆನ ಫ್ರಿಜ್ಜಲ್ಲಿ ಮಾಡಿಟ್ಟು ಆನಂತರ ರಾತ್ರಿ ಬಂದು ಬಿಸಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅದನ್ನ ಬಿಟ್ಬಿಟ್ಟು ಬೆಳಿಗ್ಗೆ ಲೇಟಾಗಿ ಎದ್ದೇಳೋದು, ಮಧ್ಯಾಹ್ನದ ಮೇಲೆ ಊಟ ಮಾಡೋದು, ಲೇಟಾಗಿ ಕೆಲಸ ಮುಗಿಸಿ ಮನೆಗೆ ಬರೋದು. ಈಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತಾ? ರಾತ್ರಿ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಜೀರ್ಣಶಕ್ತಿ ಕಡಿಮೆ ಆಗುವುದು. ನೀವು ಅಷ್ಟೊತ್ತಿಗೆ ಊಟ ಮಾಡಿದ್ರೆ ನಿಮ್ಗೆ ಸರಿಯಾಗಿ ಜೀರ್ಣ ಆಗುತ್ತಾ ಹೇಳಿ? ಇವಾಗೇನೋ ಸಣ್ಣ ವಯಸ್ಸು, ಏನು ಗೊತ್ತಾಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ವಯಸ್ಸಾಗುತ್ತೆ. ದೊಡ್ಡವರು ಅದಕ್ಕೆ ಮೊದಲೆಲ್ಲ ಹೇಳ್ತಾ ಇದ್ರು, ಬೇಗ ಊಟ ಮಾಡಿ ಬೇಗ ನಿದ್ರೆ ಮಾಡ್ಬೇಕು ಅಂತ. ಅದಾದ್ರೂ ನಿಮ್ಗೆ ಗೊತ್ತಿದೆಯಾ? ಹೀಗೆ ಕೌಶಲ್ಯ ಕೂಡ ಅವರ ಜೊತೆ ಸಿಟಿಗೇನೆ ಹೊರಟೋಗಿ ಅವರ ಅಭ್ಯಾಸವನ್ನು ಬದಲಾಯಿಸಬೇಕು ಅಂತ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸವನ್ನು ಮುಗಿಸಿ ಬೆಳಿಗ್ಗೆ ಬೇಗ ಊಟ ಮಾಡಿ ಆಫೀಸಿಗೆ ಹೋಗಿ ರಾತ್ರಿ ಬೇಗ ಬಂದು ಊಟ ಮಾಡಿ ಮಲಗುವ ರೀತಿ ಮಾಡಿದ್ರು.